ಒಂದು ಮಾತು ಹೇಳ, ಇಲ್ಲಿ 300 ಜನ 500 ಜನ ಇಲ್ಲ, 10,000 ಜನ ವ್ಯಾಪಾರಿಗಳಿದ್ದೀವಿ ನಾವೆಲ್ಲ. ಫುಟ್ಪಾತು ನಮಗೆ ಆವಾಗಿಂದ ನಾಲ್ವಡಿ ಕೃಷ್ಣನಾಥ ಒಡೆಯರು, ಜೈ ಚಾಮರಾಜ ಒಡೆಯರವ್ರು ಮಾಡಿಕೊಟ್ಟಿರೋದು. ಮೈಸೂರು ವಂಶದಿಂದ ಅದೇ ಅಣ್ಣ ಇರೋಣ, ಮೈಸೂರಿಂದ ಅವ್ರು ಮಾಡಿಕೊಟ್ಟಿರೋದು, ರಾಜರುಗಳು ಮಾಡಿಕೊಟ್ಟಿರೋದು ನಮಗೆ. ಆಗಿಂದಲ್ಲಿ ಫುಟ್ಪಾಟು ಇದೆಲ್ಲ ಬಂದು ಫಸ್ಟು ಜಟ್ಕಾ ಸ್ಟ್ಯಾಂಡು, ಆಮೇಲೆ ಕುದುರೆ ಗಾಡಿ, ಆಮೇಲೆ ಏನು ಹೂವು ಮಾರ್ಕೆಟ್, ಆಮೇಲೆ ಇದೊಂದೇನು ಬ್ಯಾಲ್ಕಾಯಿಗೆ ಏನು ಹೇಳ್ತಾರೆ ಕನ್ನಡದಲ್ಲಿ, ಬ್ಯಾಲ್ಕಾಯಿ ಎಲ್ಲ ಇಲ್ಲಿ ಎಲ್ಲ ನಾವೆಲ್ಲ ಒಂದು ಜೊತೆಯಲ್ಲಿ ನಾವೆಲ್ಲ ಅಮ್ಮ ಚಿಕ್ಕ ಹುಡುಗರು ಮನೆ ಬಿಟ್ಟು ಬಂದವರು ಅಮ್ಮ. ಇಲ್ಲಿ ನೋಡಿ ಎಷ್ಟು ಜನ ಬಡವರು ಇದ್ದಾರೆ, ಎಲ್ಲ ಎಷ್ಟು ಕಷ್ಟ ಜನ ಇದ್ದಾರೆ ಅಮ್ಮ. ಈಗ ಅವರು ನನ್ನಂತ ಒಬ್ಬ ಕುಡ್ಕ ಇರ್ತಾನೆ, ಇರೋ ಸತ್ಯ ಹೇಳಬೇಕು ಯಾವತ್ತು. ಪಾಪ ನನ್ನೂ ಸಾಕ್ಬೇಕು, ನನ್ನ ಹೆಂಡತಿನೂ ಸಾಕ್ಬೇಕು, ಮಕ್ಕಳನ್ನೂ ಸಾಕ್ಬೇಕು. ಅವರು ವಾರ ಬಡ್ಡಿ ಇಸ್ಕೊಂಡಿರ್ತಾರೆ, ಡೈಲಿ ಬಡ್ಡಿ ಇಸ್ಕೊಂಡಿರ್ತಾರೆ. ಅವ್ರು ಎಲ್ಲಿಂದ ಲಕ್ಷಕ್ಕೆ 5,000 ಕೊಟ್ಟಿಲ್ಲ ಎಂತೆಂಥ ಮಾತಾಡ್ತಾರೆ ಗೊತ್ತಾ ಅಮ್ಮ. ಏಕ್ದಮ್ ನಮ್ಮ ಈ ಬಡವ್ರಿಗೆಲ್ಲ ಈ ಥರ ಮಾಡಿ ನಾವೆಲ್ಲ ಹೋಗಿ ಬದುಕೋದು, ಎಲ್ಲಿ ಸಾಯೋದು ಹೇಳುತ್ತೆ ಇಷ್ಟ. ನೀನು ನನ್ನ ತಂಗಿನೇ ತಾನೆ, ನಿಮ್ಮ ಅಮ್ಮ ನಿಮಗೆ ಎಷ್ಟು ಕಷ್ಟಪಟ್ಟು ನಿಮ್ಮ ಅಪ್ಪ ಅಮ್ಮ ನಿಮಗೆ ಓದಿಸಿ ಈ ಥರ ಮಾಡಿರ್ತಾರೆ, ಈ ಮಟ್ಟಿಗೆ ಬರೋ ಥರ ಅಲ್ವಾ? ನಿಜನ ಸುಳ್ಳ? ಅವ್ರು ಎಷ್ಟು ಶ್ರಮ ಪಟ್ಟಿರ್ತಾರೆ. ಈಗ ಇಲ್ಲಿ ಅವರು ಪಾಪ ಅಜ್ಜಿ ತಾತ ಬಂದು ನೋಡಿ, ನಾನು ರೋಡಲ್ಲಿ ತೋರಿಸ್ತೀನಿ ಬಾ, ಕಣ್ಣಲ್ಲಿ ಹೆಂಗೆ ಕಣ್ಣು ನೀರು ಹಾಕ್ತಾರೆ ಗೊತ್ತಾ ತಾಯಿ. ನಾವು ಒಂದು ಮಾತಾಡಮ್ಮ, ಸುಮ್ಮನೆ ಬಂದು ಡಿ ಕೆ ಶಿವಕುಮಾರ್ ಸಾಹೇಬರು ಬಂದು ಇನ್ನೂ 1 ತಿಂಗಳು ಆಗಿಲ್ಲ CM ಆಗಿ, ಅವ್ರ ಬಗ್ಗೆ ನೇಮ್ ಮಾತಾಡ್ತಾ ಇದ್ದಾರೆ. ಜನಗಳು ಅವ್ರಿಗೆ ಗೊತ್ತಿಲ್ಲ, ನಾಲೆಜ್ ಇಲ್ಲ, ಟ್ಯಾಲೆಂಟ್ ಇಲ್ಲ. ಸುಮ್ಮನೆ ಅದು ಸಿದ್ದರಾಮಯ್ಯ ಇದ್ದಾಗೆ ಅದಾಗಿತ್ತು. ಇದು ಯಾವಾಗ ಅಂಡರ್ಗ್ರೌಂಡ್ ಮಾಡಿದ್ರು ನಮ್ಮಂಥ ಬಡವ್ರಿಗೆ, ಆವಾಗ ಇದು 10,000 ಜನ ಹಲವಾರು ಜನದ್ದು ಕೈವಾಡ ಇದೆ. ಇಲ್ಲಿ ದೊಡ್ಡ ನಮ್ಮಂಥ ಬಡವ್ರು ಮಾತಾಡ್ರೆ ಹೊಡಿಬೇಕು, ಗತಿಸ್ಬೇಕು ಅಂತ. ಬಡವರು ಅಟ್ಟ ಮೇಲೆ ಮಾಡಿದ್ರೆ ಎಲ್ಲಿ ಹೋಗೋದು ಬಡವರು? ಹೇಳಿ ಮಾಡ, ಈ ತರ ಮಾಡಿದ್ರೆ ಹೆಂಗ್ ಮಾಡ್ತಾರೆ ಹೇಳಿ ನೋಡ. ಈ ತರ ಮಾಡಿದ್ರೆ ಎಲ್ಲಿ ಹೋಗೋದು ನಾವು ಹೇಳಿ? ಅಷ್ಟು ವರ್ಷದಿಂದ ವ್ಯಾಪಾರಗಳು ಮಾಡ್ತೀವಿ, ಈ ಪೆಟ್ಟ ಅಂಗಡಿಗಳು ಇಲ್ಲ, ಈ ಪೆಟ್ಟ ಅಂಗಡಿಗಳು ಇಲ್ಲ ಗೊತ್ತಾ? ನಾವ್ ಎಷ್ಟು ಚಿಕ್ಕ ಹುಡುಗಿಯಿಂದ ವ್ಯಾಪಾರ ಮಾಡ್ತೀವಿ, ಪೆಟ್ಟ ಅಂಗಡಿಗಳು ಇಲ್ಲ. ನಾವು ವ್ಯಾಪಾರ ಮಾಡೋದು ಬಹಳ ವಾಣಿವಿಲಾಸ ಹಾಸ್ಪಿಟ್ಲ್ ಇದು ಗೊತ್ತಾ? ಆ ಥರ ವ್ಯಾಪಾರ ಮಾಡಿದ್ದೀವಿ ನಾವು. ಪೊಲೀಸವರು ಕಾರ್ಪೊರೇಷನವರು ವ್ಯಾಪಾರ ಹೊಡೆದು ಓಡಿಸವ್ರೆ ಗೊತ್ತಾ ನಮಗೆ? ಆ ಥರ ವ್ಯಾಪಾರ ಮಾಡಿದ್ದೀವಿ ನಾವು. ಹೆಂಗೆ ಬಾಳೋದು, ಹೆಂಗೆ ಬಾಡಿಗೆ ಕಟ್ಟೋದು, ಅವಾಗ ಜೀವನ ಮಾಡಿದ್ರೆ ಅವಾಗ ತಿನ್ಬೇಕು ನಾವು ಗೊತ್ತಾ? ಇದೆಲ್ಲ ಇಂದಿರಾ ಗಾಂಧಿ ಅವರಿಂದ ಕೊಟ್ಟಿದ್ರಿ ಇದು.